ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ. ಈ ಕಾರ್ಯಕ್ರಮವನ್ನ ಪ್ರತಿ ವೀಕ್ಷಕರು ಮಿಸ್ ಮಾಡದೆ ನೋಡ್ತಾರೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ವಿಭಿನ್ನ ರೀತಿಯ ಒಟ್ಟು 18 ಜನ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು. ಈ ಸ್ಪರ್ಧಿಗಳಿಗೆ ಅವರದ್ದೇ ಆದ ಅಭಿಮಾನಿಗಳಿದ್ದಾರೆ. ಇನ್ನು ಪ್ರತಿ ವಾರ ಒಬ್ಬ ಸ್ಪರ್ಧಿ ಆಚೆ ಬರಬೇಕು. ಅದರಂತೆ 11ನೇ ವಾರ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಆಚೆ ಬಂದಿದ್ದಾರೆ. ಇನ್ನು 12ನೇ ವಾರ ಯಾವ ಸ್ಪರ್ಧಿ ಆಚೆ ಬರ್ತಾರೆ ಅಂತ ಮಿಸ್ ಮಾಡದೆ ಮುಂದೆ ನೋಡಿ. ಪ್ರತಿಯೊಬ್ಬ ಸ್ಪರ್ಧಿ ಕೂಡ ತಾನು ವಿನ್ ಆಗ್ಲೇಬೇಕು ಅಂತ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ. ಆದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 8 ಜನ ಸ್ಪರ್ಧಿಗಳು ಮಾತ್ರ ಉಳಿದುಕೊಂಡಿದ್ದಾರೆ. ಅದರಲ್ಲಿ ಶಶಿಕುಮಾರ್, ಕವಿತಾ, ನವೀನ್, ಧನ್ರಾಜ್, ಅಕ್ಷತಾ, ರಾಕೇಶ್, ರಶ್ಮಿ, ಆಂಡಿ. ಇನ್ನು ಈ ಸ್ಪರ್ಧಿಗಳಲ್ಲಿ ಒಟ್ಟು 5 ಜನ ಸ್ಪರ್ಧಿಗಳು ಈ ವಾರ ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಹೌದು, ಅದರಲ್ಲಿ ಶಶಿಕುಮಾರ್ ಇವರು ಬಿಗ್ ಬಾಸ್ನ ಸ್ಟ್ರಾಂಗ್ ಸ್ಪರ್ಧಿ, ಅಲ್ಲದೆ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ಸ್ಪರ್ಧಿ. ಹಾಗಾಗಿ ಶಶಿ ಸೇಫ್ ಆಗ್ತಾರೆ. ಇನ್ನು ಆಂಡಿ ಮನೆಯಲ್ಲಿ ಕಿರಿಕಿರಿ ಮಾಡೋದಲ್ಲದೆ ಮನರಂಜನೆ ಕೊಡೋದ್ರಲ್ಲಿಯೂ ಎತ್ತಿದ ಕೈ. ಹಾಗಾಗಿ ಬಿಗ್ ಬಾಸ್ ಇವರನ್ನ ಉಳಿಸಿಕೊಳ್ತಾರೆ. ಇನ್ನು ರಶ್ಮಿ, ನೇರವಾಗಿ ಖಡಕ್ ಆಗಿ ಮಾತಾಡೋ ರಶ್ಮಿ ಕೂಡ ಬಿಗ್ ಬಾಸ್ನ ಉತ್ತಮ ಸ್ಪರ್ಧಿ, ಅಲ್ಲದೆ ಅಭಿಮಾನಿಗಳು ಕೂಡ ಇವರಿಗೆ ಇದ್ದಾರೆ. ಹಾಗಾಗಿ ರಶ್ಮಿ ಕೂಡ ಸೇಫ್ ಆಗ್ತಾರೆ. ಇನ್ನು ಉಳಿದಿರೋದು ಅಕ್ಷತಾ ಮತ್ತು ರಾಕೇಶ್. ಇವರು ಟಾಸ್ಕ್ ಅನ್ನ ಅದ್ಭುತವಾಗಿ ಮಾಡಿದ್ರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರಿಗೆ ಹೋಲಿಸಿದ್ರೆ ಇವರ ಅಭಿಮಾನಿಗಳ ಸಂಖ್ಯೆ ತೀರಾ ಕಡಿಮೆ. ಇವರಿಬ್ಬರಲ್ಲಿ ಈ ವಾರ ನಮ್ಮ ಪ್ರಕಾರ ರಾಕೇಶ್ ಮನೆಯಿಂದ ಆಚೆ ಬರ್ತಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಆಚೆ ಬರಬೇಕು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.